ಮಕ್ಕಳ ಟಿಫಿನ್ ಬಾಕ್ಸ್ಗೆ ಪೊಟ್ಯಾಟೊ ರೋಲ್ ಈಸ್ ರೆಡಿ. ಟಿಫಿನ್ ಸೀರೀಸ್ನಾಗ ಇವತ್ತು ನಾವು ಮಾಡತ್ತೀವಿ ಪೊಟ್ಯಾಟೊ ರೋಲ್ ಚಪಾತಿ ಹಿಟ್ಟು ಮೊದಲು ನಾ ಕಲಸಿ ಎತ್ತಿಟ್ಕೊಂಡನಿ. ಅದ್ರ ಸ್ಟಫಿಂಗಿಗೆ ಏನು ಬೇಕಂತ ಹೇಳಿ ನಾ ಹೇಳ್ತೀನಿ. 1 ಕಪ್ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಾತೀನಿ, ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಾತೀನಿ. ಆಮೇಲೆ ಇದಕ್ಕೆ ಹೆಚ್ಕೊಂಡಿರಂಥ ಕೊತ್ತಂಬರಿ ಹಾಕಾತೀನಿ. ಆಮೇಲೆ ಗರಂ ಮಸಾಲ ಹಾಕಾತೀನಿ, ಒಂಚೂರು ಜೀರಿಗೆ ಪುಡಿ ಹಾಕಾತೀನಿ. ಇಷ್ಟು ಬೇಕು. ಇಷ್ಟು ಹಾಕಿ ಇದನ್ನು ಮೊದಲು ಎಲ್ಲ ನೀಟಾಗಿ ಕಲಸ್ಕೊಡ್ರಿ. ಈಗ ನಾವು ನಾರ್ಮಲಾಗಿ ಹೆಂಗೆ ಚಪಾತಿ ಲಟ್ಟಿಸ್ತಾವಲ್ಲ ಆ ಥರ ಚಪಾತಿ ಲಟ್ಟಿಸ್ಕೋಬೇಕು. ಇಷ್ಟು ಲಟ್ಟಿಸ್ಕೊಂಡವಿ. ಈಗ ರೆಡಿ ಮಾಡ್ಕೊಂಡಿರೋಂಥ ಸ್ಟಫಿಂಗ್ ಏನು ಮಸಾಲೆ ಐತಲ್ಲ ಅದನ್ನು ಇದಕ್ಕೆ ಹಾಕಾತೀನಿ, ಸ್ಪ್ರೆಡ್ ಮಾಡತ್ತೀನಿ. ಎಲ್ಲ ಕಡೆ ನೀಟಾಗಿ ಬರಂಗೆ ಇದು ಆಲೂ ಸ್ಟಫಿಂಗ್ ಸ್ಪ್ರೆಡ್ ಮಾಡಿರಿ. ಹಿಂಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದನ್ನು ರೋಲ್ ಮಾಡಿರಿ. ಇದು ನಾರ್ಮಲ್ ಆಲೂ ಪರೋಟಕ್ಕೆ ಮಾಡ್ತಾವಲ್ಲ ಅದೇ ಥರನ ಇದ್ರ ಸ್ಟಫಿಂಗು ಮಾಡ್ಬೋದು. ನೀವು ಸ್ವಲ್ಪ ಚೆನ್ನಾಗಿ ರೋಲ್ ಮಾಡಿರಿ. ಈಗ ರೆಡಿ ಆಯ್ತಾ. ಇದನ್ನ ಸಣ್ಣ ಸಣ್ಣ ಸೈಜಿಗೆ ಕಟ್ ಮಾಡಿ. ಈಗ ಇದನ್ನು ನೀವು ಸಣ್ಣ ಸಣ್ಣ ಸೈಜಿಗೆ ಕಟ್ ಮಾಡಿರಿ. ನೆಕ್ಸ್ಟ್ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಇಷ್ಟು ಪ್ರೆಸ್ ಮಾಡಿರಿ, ಸಾಕು. ಈ ಕಡೆ ನಾನು ಪ್ಯಾನ್ ಕಾಯಕ್ಕೆ ಇಟ್ಕೊಂಡೇನಿ. ಅದಕ್ಕೆ ಫಸ್ಟ್ ಎಣ್ಣೆ ಹಾಕೋಣ. ಈಗೇನು ನಾವು ಮಾಡ್ಕೊಂಡವಲ್ಲ ಆಲೂ ರೋಲ್ ಇದ್ರಾಗ ಹಾಕಾತೀನಿ. ಈ ಮೇಲೆ ಒಂಚೂರು ಎಣ್ಣೆ ಹಾಕಾತೀನಿ. ಎರಡೂ ಕಡೆನೂ ನೀಟಾಗಿ ಇದು ಮಕ್ಕಳಿಗೆ ಸ್ಯಾಟರ್ಡೆ ಟಿಫಿನಿಗೆ ಚೆನ್ನಾಗಿರ್ತೈತಿ. ಒಂದ್ಸರಿ ಟ್ರೈ ಮಾಡಿ ನಮ್ಗೆ ಕಮೆಂಟ್ಸ್ ಮಾಡಿರಿ. ಇದು ಒಂದು ಕಡೆ ಸರಿಯಾಗಿ ಬೆಂದೈತಿ, ಇನ್ನೊಂದು ಕಡೆ ಇದನ್ನಷ್ಟು ತೀರಾಕತಿ. ಮಕ್ಕಳಿಗೂ ಅಷ್ಟೇ ಅಲ್ಲ, ಕಾಲೇಜ್ ಹೋಗೋರು ಎಲ್ಲ ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು, ಟಿಫಿನ್ ಬ್ಯಾಗ್ ಹಾಕ್ಕೊಂಡು ಹೋಗ್ಬೋದು, ಎಲ್ಲರೂ ಹಾಕ್ಕೊಂಡು ಹೋಗ್ಬೋದು. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಪೊಟ್ಯಾಟೊ ರೋಲ್ ರೆಡಿ ಆಯಿತು. ಮಕ್ಕಳ ಟಿಫಿನ್ ಬಾಕ್ಸ್ಗೆ ಪೊಟ್ಯಾಟೊ ರೋಲ್ ಈಸ್ ರೆಡಿ.